ನಮ್ಮ ಬಿದಿರಿನ ಬುಟ್ಟಿ ಬಂತು ಅಂದರೆ ಏನೋ ಒಂದು ಹಾರ್ವೆಸ್ಟ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಇದು ಫುಲ್ ಕಂಪ್ಲೀಟಾಗಿ ಆಗಿದೆ. ಡಬಲ್ ಬೀನ್ಸ್ ಇನ್ನು ತುಂಬ ಬಿಟ್ಟರೆ ಒಣಗೋಗ್ಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿ ನೋಡಿ, ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ ದಪ್ಪ ದಪ್ಪ ಬೀಜಗಳಾಗಿದೆ. ಸೊ ಇದನ್ನೆಲ್ಲ ಆದಷ್ಟು ಕಿತ್ತಾ ಇಲ್ಲೂ ಆಗಿದೆ ಎಲ್ಲ ನೋಡಿ, ಮುಟ್ಟಿದ್ರೆ ಗೊತ್ತಾಗ್ತಿದೆ. ನನಗೆ ಗೊತ್ತಾಗ್ತಿದೆ, ಲೈಕ್ ನಿಮಗೆ ಗೊತ್ತಾಗ್ತಿದೆಯೋ ಅಲ್ಲೋ ಗೊತ್ತಿಲ್ಲ. ಗಟ್ಟಿ ಇರೋದು ಮಾತ್ರ ಕಿತ್ಕೋತಾ ಇದ್ದೀನಿ. 4ರಲ್ಲೂ ಸಾಕಷ್ಟಿದೆ ನೋಡಿ. ಕೆಲವು ಮಾತ್ರ ಇನ್ನೊಂದು ಸ್ವಲ್ಪ ಆಗಬೇಕು ಅಂತಂದ್ರೆ ಹಾಗೆ ಬಿಟ್ಟಿರ್ತೀನಿ. ಸೊ ಎಸ್, ಹಂಗಿದ್ರು ಮನೆಯಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೆ, ಹಾಗಾಗಿ ಬಿಸಿಬೇಳೆ ಬಾತ್ಗೆ ಇದು ಚೆನ್ನಾಗಿರುತ್ತೆ ಅಂತ ಇಟ್ಕೋತಾ ಇದ್ದೀನಿ. ತುಂಬ ಜನ ಅದರದ್ದು ಸೀಡ್ ಲಿಂಕ್ಗಳನ್ನ ಕೇಳ್ತಾ ಇದ್ದೀರಾ. ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ಇದುವರೆಗೂ ಸೀಡ್ಸ್ ಎಲ್ಲ ತರಿಸಿ ಹಾಕಿಲ್ಲ, ಎಲ್ಲ ಅಂಗಡಿಲೇ ಹೋಗಿ ತೊಗೊಂಬಂದಿರೋದು. ಏಕೆಂದರೆ ನನಗೆ ತೊಗೊಂಡು ಬಂದು ಹಾಕಿರೋ ಬೀಜಗಳು ಚೆನ್ನಾಗಿ ಚಿಗುರಿದೆ ನೋಡಿ. ತುಂಬ ಬಿಟ್ಟರೆ ಈ ಥರ ಹಳದಿ ಆಗೋಗ್ತಿದೆ, ಅಂದರೆ ಒಣಗ್ತಿದೆ ಒಳಗಡೆ ದಪ್ಪ ಆಗಿ ಬೀಜಗಳು. ಹಾಗಾಗಿ ಕಿತ್ಕೋತಾ ಇದ್ದೀನಿ. ಒಟ್ಟಿಗೆ ತೋರಿಸ್ತೀನಿ ಎಷ್ಟು ಬರುತ್ತೆ ಅಂತ. ಸೊ ಇಷ್ಟು ಸಿಕ್ಕಿದೆ, ಜಾಸ್ತಿನೇ ಇದೆ ಆ್ಯಕ್ಚುಲಿ. ಅಂಗಡಿಗಳಲ್ಲಿ ಅಂದರೆ ನಾವು ರೋಡ್ ಸೈಡೆಲ್ಲ ತೊಗೊಂಡಾಗ 100 ಗ್ರಾಮ್ಗೆ ಸಿಗುತ್ತೆ. ಆ್ಯಂಡ್ ಒಂದೇ ಒಂದು ಬಿಡಿಸ್ತೀನಿ ನೋಡಿ, ಸಕ್ಕದಾಗಿ ಚೆನ್ನಾಗಿ ಚಿಗುರಿದೆ. ಇಷ್ಟು ಚಿಗುರೆ ಸಾಕು, ತುಂಬ ಬಿಟ್ಬಿಟ್ರೆ ಒಣಗ್ದಂಗೆ ಆಗ್ಬಿಡುತ್ತೆ. ನಮಗೆ ಈ ಹದದಲ್ಲಿ ಇಷ್ಟ ಆಗುತ್ತೆ, ಯಾಕೆಂದರೆ ಒಂಥರ ಸಾಫ್ಟ್ ಆಗಿರ್ತದೆ ಬೆಂದ ಮೇಲೆ. ಸೊ ಹಾಗಾಗಿ ಇಷ್ಟು ಬಿಟ್ಟಿದೆ. ತುಂಬ ಸಿಂಪಲ್ ಇದು ಆ್ಯಕ್ಚುಲಿ ಬೆಳೆಯೋದು. ನೀವು ಬೀಜಗಳನ್ನ ಹೀಗೆ ಮೊಳಕೆ ಬರ್ಸಿ ಹಾಕೋತೀರಾ ಅಂದರೂ ಸಿಗುತ್ತೆ, ಇಲ್ಲ ಅಂಗಡಿಯಿಂದ ಬೀಜಗಳು ತಂದು ಹಾಕ್ತೀರಾ ಅಂದರೂ ಆರಾಮಾಗಿ ಗಿಡಗಳನ್ನ ಬೆಳ್ಕೋಬೋದು. ಆ್ಯಂಡ್ ತುಂಬ ಈಸಿ ಮೇಂಟೆನೆನ್ಸ್ ಅದು.